ಈ ಮಾತಿಗೆ ಇದು ಛತ್ರ ಹಿಂಗೆ ದಂಡ ತಲೆ ಮೇಲೆ ಬಿತ್ತಂದ್ರೆ ಏನ್ ಮಾಡ್ತೀರಿ ಮಲ್ಪೇಸ್ ಅವ್ರೆ? ನಮ್ಮ ಮನೆ ಬರಂಗೆ ಈ ಹಣೆ ಬರೋದ್ರೆಲ್ಲ ಇವು ಎಲ್ಲ ಡಿಫೆನ್ಸ್ ಮಾಡಕ್ಕೆ ಬೇರೆ ಕೂಡಲೇ ಹತ್ರ ಹೊರಗೆ ಕೊಡ್ಬೇಕು ನಾಲ್ಕು ಸರ್ ಕರೆಸ್ತಾನೆ ಡಿ ಸಿ ಕರೆಸ್ತಾನೆ. ಈಗ ನಾವು ಹೆಣ್ಣು ಮಕ್ಕಳು ಇದ್ದಾಗ ನೋಡ್ರಿ ಸಾವಿರ ಇದು ಏನಾದ್ರು ನೋಡಿದ್ರಿ ಹೆಂಗನೇ ಇದು ನಮ್ಮ ಮೇಲೆ ಬಿತ್ತದ ಬರ್ಕೋದ ಕುಂತೀವಿ. ರೊಕ್ಕ ಕೊಡ್ತಾರ, ರೊಕ್ಕ ತಗೊಂಡು ಏನ್ ಮಾಡ್ತೀರಿ? ಹೆಣ್ಣು ಹೇಗೆ ಕೊಡ್ತೀರಿ ರೊಕ್ಕ? ಜನ ಇದ್ರ ಬಾರ್ದ ಹೇಳ್ರಿ ಒಂದೆರಡು ಮಾತು ಹೇಳ್ರಿ. ಹೇಳ್ಬೇಕ್ರಿ. ಈ ಡಿಡಿಪಿ ಯಾರ ಈಗ ಬಸ್ಸೆ ಬಸ್ಸೆ ಸುಳ್ಳು ಮಗನ ಆರ್ಯನ್ ಸಂಬಂಧ ಇದು ಆ ಸುಳ್ಳು ಮಗ ಅಲ್ಲೇ ಬಂದು ಜಿಲ್ಲಾ ಪಂಚಾಯತ್ದಾಗ ಇರ್ತಾನೆ, ಕಾಳ ನಾವು ಹೇಳ್ತಾನೆ, ಇಲ್ಲೇ ಇದ್ದಂತ ಹೇಳ್ತಾನೆ, ಹೊರಗಡೆ ದಿನ ನಮ್ಮವನಂತ ಸುಮ್ಮನೆ ಕೂಡೋದ. ನೀವು ಹೇಳ್ರಿ ಒಂದೆರಡು ಮಾತು. ನಮಸ್ಕಾರ, ನಾನು ಸುಭಾಷ್ ವಾಘ್ಮರೆ ಜಿಲ್ಲಾ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ನಾನು DDPI ಇಲ್ಲಿ ಆಫೀಸಲ್ಲಿ ಬಂದು ಕಚೇರಿಯಲ್ಲಿ ಏನು ಎಲ್ಲ ಎಚ್ಚೆತ್ತೆಲ್ಲ ಪೂರಾ ಬಿದ್ದಾಗಂತ ಪರಿಸ್ಥಿತಿ ಇದೆ. ಇಲ್ಲಿ ಇವರು ನಮ್ಮ ಮಲ್ಲಿಕಾರ್ಜುನ ಅವರು ಚೆಂಬರಲ್ಲಿ ನೋಡ್ತಾ ಇದ್ದೇವೆ, ಏನೆಲ್ಲ ಬೆಳಂತ ಪರಿಸ್ಥಿತಿ. ಅವರು ನಾಳೆ ದಿನ ಏನಾದರೂ ಇದಕ್ಕೆ ಜವಾಬ್ದಾರಿ ಯಾರಿದೆ? ಸರ್ಕಾರ ಜವಾಬ್ದಾರಿ. ನೀವು ಸರ್ಕಾರ ಅವರೇ ಸತ್ತರೆ ನೀವು ದುಡ್ಡು ಕೊಟ್ಟು ಅವರಿಗೆ ಇದು ಮಾಡ್ತೀರಿ, ಬಟ್ ಇದಕ್ಕೆ ಏನು ಪರಿಹಾರ ಬೇಕಲ್ಲ ಇದಕ್ಕೆ. ಏನಾದ್ರು ಡೆಮೊಲಿಷ್ ಮಾಡಿ ಒಂದು ಒಳ್ಳೆ ಕಚೇರಿ ನಿರ್ವಹಣೆ ಮಾಡ್ಬೇಕಂತಂದು ನಮ್ಮಲ್ಲಿ ಜಿಲ್ಲಾಧ್ಯಕ್ಷ ಸುಭಾಷ್ ವಾಘ್ಮರೆ ಅವರು ಮಾತನಾಡಿ ಧನ್ಯವಾದ ಅಂತ ಹೇಳ್ತೀನಿ. ನಮಸ್ಕಾರ.